ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ವಿನಯ್ ಕುಮಾರ್ ಇಂದು ಹರಿಹರ ತಾಲೂಕಿನಲ್ಲಿ ಮತಬೇಟೆಯನ್ನ ನಡೆಸಿದ್ದಾರೆ. ಹರಿಹರ ತಾಲೂಕಿನ ಬನ್ನಿಕೋಡು ಗ್ರಾಮದಿಂದ ಆರಂಭಗೊಂಡ ಮತ ಪ್ರಚಾರ ಕೆಬೇವಿನಹಳ್ಳಿ, ಸಲಗನಹಳ್ಳಿ, ಬೆಲ್ಲದಹಳ್ಳಿ, ಮಲೆಬೆನ್ನೂರು, ಬಾನುವಳ್ಳಿ ಸೇರಿದಂತೆ ಹರಿಹರ ಪಟ್ಟಣದಲ್ಲಿ ಮತಬೇಟೆಯನ್ನ ಮಾಡಿದ್ದಾರೆ. ವಿನಯ್ ಕುಮಾರ್ ಪ್ರಚಾರಕ್ಕೆ ಭೇಟಿ ನೀಡಿದ ಗ್ರಾಮಗಳಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದ್ದು, ಡೊಳ್ಳು ವಾದ್ಯಗಳೊಂದಿಗೆ ಅದ್ದೂರಿ ಸ್ವಾಗತ ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ವಿನಯ್ ಕುಮಾರ್, 35 ವರ್ಷಗಳಿಂದ ಎರಡೂ ಮನೆತನದ ಸಚಿವರು ಬಡವರ ಉದ್ಧಾರಕ್ಕೆ ಏನೂ ಮಾಡಿಲ್ಲ. ಒಂದು ಒಳ್ಳೆ ಸರ್ಕಾರಿ ಶಾಲಾ ಕಾಲೇಜು ಇಲ್ಲ. ಕಾಂಗ್ರೆಸ್ನ ಬಿಜೆಪಿ ಪಕ್ಷೇತರ ಅಭ್ಯರ್ಥಿ ನಡುವೆ ಸ್ಪರ್ಧೆ ಇದ್ದು ಆತ್ಮಸಾಕ್ಷಿಯಿಂದ ನನಗೆ ಮತ ನೀಡಿ ಎಂದಿದ್ದಾರೆ. ರಾಜಕಾರಣಕ್ಕೆ ಸೇವಾ ಮನೋಭಾವದಿಂದ ಬರಬೇಕು, ಆದರೆ ಎರಡೂ ರಾಜಕೀಯ ಕುಟುಂಬಗಳು ತಮ್ಮ ಆಸ್ತಿಯನ್ನ ಉಳಿಸಿಕೊಳ್ಳಲು ಬಂದಿದ್ದಾರೆ ಎಂದು ಕಾಂಗ್ರೆಸ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಾಜಕಾರಣಕ್ಕೆ ಒಂದು ಸೇವೆ ಮಾಡಬೇಕು ಅನ್ನೋದಾದ್ರೆ ಅವರು ಸೇವೆ ಮಾಡಿರೋ ಒಂದು ಸಾಧನೆ ಇರಬೇಕು. ಅವ್ರ ಹಿಂದೆ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ಬೇಕು. ಆವಾಗ ರಾಜಕಾರಣಕ್ಕೆ ಬಂದಾಗ ಅವರು ಈತನು ಏನೋ ಮಾಡ್ತಾನೆ ಅನ್ನೋದು ಒಂದು ಇರ್ತದೆ. ಆ ಒಂದು ನನ್ನ ಹಿನ್ನೆಲೆ ಜನ ಅರ್ಥಕೊಂಡು ಇವತ್ತು ಇಡೀ ಕ್ಷೇತ್ರದ ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಇವತ್ತು ನನ್ನನ್ನು ಒಪ್ಕೊಂಡಿದ್ದಾರೆ. ನಾನು ಗೆಲ್ಲಿ ಸೋಲಿ ವಿನಯ್ ಕುಮಾರ್ ಜೀಗೆ ಯಾವುದಾದ್ರೂ ಪಕ್ಷದಲ್ಲಿರಲಿ ರಾಜಕಾರಣದಲ್ಲಿ ಇರಬೇಕು, ರಾಜಕಾರಣದಲ್ಲಿ ವಿನಯ್ ಕುಮಾರ್ ಬೆಳಿಬೇಕು ಅಂತಂದು ಪ್ರತಿಯೊಬ್ಬರು ಒಪ್ಕೊಂಡಿದ್ದಾರೆ. ನೀವು ಓಟ್ ಹಾಕ್ತಿರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ಜನ ಒಪ್ಕೊಂಡಿದ್ದಾರೆ ನಮ್ಮಂತ ಹುಡುಗರು ರಾಜಕಾರಣಕ್ಕೆ ಬರಬೇಕು ಅಂತ. ಈಗ ನಮ್ಮಂತ ಹುಡುಗರು ರಾಜಕಾರಣಕ್ಕೆ ಬಂದ್ರೆ ಸುಮ್ಮನೆ ಇಲ್ಲಿ ಓಡಾಡ್ಕೊಂಡಿದ್ರೆ ಏನು ಕೆಲಸ ಆಗಲ್ಲ. ನಾವು ಸಾಧನೆ ಮಾಡಿದ್ದೀವಿ, ನಮ್ಮೊಳಗೆ ಸಾಮರ್ಥ್ಯ ಇದೆ, ನಮ್ಮಂತವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟು. ಈಗ ಪಾರ್ಲಿಮೆಂಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅನ್ನೋದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅದು ಬಹಳ ದೊಡ್ಡ ಹುದ್ದೆ, ಸ್ಥಾನ, ಮಾನ ಅಲ್ಲ, ಅದು ಜವಾಬ್ದಾರಿ ಇದೆ. ಆ ಒಂದು ಎಂಪಿ ಸ್ಥಾನ ಉಪಯೋಗಿಸ್ಕೊಂಡು ಇಡೀ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬಹುದು. ಅಷ್ಟೊಂದು ಜವಾಬ್ದಾರಿ, ಅಷ್ಟೊಂದು ಅನುದಾನ ಇರ್ಬೋದು, ಅಷ್ಟೊಂದು ನೆಟ್ವರ್ಕ್ ರೀಚ್ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲಿ ಏನ್ ಬೇಕಾದ್ರೂ ಕೆಲಸ ಮಾಡಿಸ್ಕೊಂಡ್ ಬರುವಂತ ಒಂದು ಜವಾಬ್ದಾರಿತ ಹುದ್ದೆ. ಈಗ 20 ವರ್ಷದಿಂದ ಒಬ್ಬ ಎಂಪಿ ನೀವು ಆಯ್ಕೆ ಮಾಡಿದ್ದೀರಿ. 20 ವರ್ಷದಿಂದ GM ಸಿದ್ದೇಶ್ವರ ಅನ್ನೋ ವ್ಯಕ್ತಿನ ಎಂಪಿ ಮಾಡಿದ್ದೀರಿ. ಎಷ್ಟೊಂದು ಜನಕ್ಕೆ ಎಂಪಿ ಯಾರಂತಾನೆ ಗೊತ್ತಿಲ್ಲ. ಎನ್ಕರೇಜ್ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನ ರಾಜಕಾರಣದಲ್ಲಿ ಯಾರು ಬರೋದಿಲ್ಲ. ಯುವಕರು ಇಂಥ ಒಂದು ಹೊಲಸು ರಾಜಕಾರಣ ಇದ್ರೂ ಕೂಡ ನಾನು ಬಂಡು ಧೈರ್ಯ ಮಾಡಿ ಬಂದು ಹೋರಾಟ ಮಾಡ್ತಾ ಇದ್ದೀನಿ, ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಆ ಹೋರಾಟ ಮಾಡ್ತಿರೋದು ನಿಮ್ಮನ್ನೆಲ್ಲ ನಂಬಿ, ಜನಗಳು ಒಳ್ಳೆತನ ನಂಬಿ. ಇಲ್ಲ ಜನಗಳು ಈಗಲೂ ಒಳ್ಳೆಯರು, ಜನಗಳು ಇನ್ನೂ ಕೆಟ್ಟೋಗಿಲ್ಲ, ಈಗಲೂ ಒಳ್ಳೆಯವರು. ಹಿಂದಿನ ಎಲೆಕ್ಷನ್ ಅಲ್ಲಿ ಅವ್ರ ಹತ್ರ ಆಯ್ಕೆ ಇರಲಿಲ್ಲ, ಹಂಗಾಗಿ ಅವರಿಬ್ಬರೊಬ್ಬರಿಗೆ ಆಗ್ತಿದ್ರು. ಈ ಸರಿ ಒಂದು ಆಯ್ಕೆ ಅನ್ನೋದು ಬಂತು ಅಂದ್ರೆ ಖಂಡಿತ ಅವ್ರ ಒಳ್ಳೆತನ ಹೊರಗೆ ಬರ್ತದೆ. ನಮ್ಮಂತ ಕೈ ಹಿಡಿತಾರೆ ಅನ್ನೋ ಒಂದು ಬಲವಾದ ನಂಬಿಕೆಯೊಂದಿಗೆ ಇಷ್ಟೊಂದು ದೊಡ್ಡ ರಿಸ್ಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.